ಫಿಟ್ನೆಸ್ ಇಂಡಸ್ಟ್ರಿ ಮತ್ತೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಒಂದು ದೊಡ್ಡದಾಗಿ ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀನಿ. ಡೌಟ್ ಇಲ್ಲ, ಮಾಡೇ ಮಾಡ್ತೀನಿ. ಗೈಸ್ ಎಲ್ರಿಗೂ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿಂದ ನ್ಯಾಚುರಲ್ ಕಟ್ಟಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡೋಣ. ನ್ಯಾಚುರಲ್ ಕಟ್ಟಿಂಗ್ ಡೇ 1. ಬೆಳಿಗ್ಗೆ ಎದ್ದ ತಕ್ಷಣ ಮೊಟ್ಟೆ ಬೇಯಿಸಿಟ್ಟು ರೆಡಿ ಆಗಿ ಹಂಗೆ ನಮ್ಮ ಮೂಲಿನ ಎತ್ಕೊಂಡು ನಮ್ ಜಿಮ್ ಕಡೆ ಹೊರಟೆ. ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಪ್ರೀ ವರ್ಕೌಟ್ ಮೇಲೆ ತಿಂದೆ ಖಾಲಿ ಸ್ಟಮಕ್ ಅಲ್ಲೇನೆ ವಾಕ್ ನ ಸ್ಟಾರ್ಟ್ ಮಾಡಿದೆ. ವಾಕ್ ಮುಗಿಸಾದ್ಮೇಲೆ ಪ್ರೀ ವರ್ಕೌಟ್ ಮೇಲೆ ತಗೊಂಡು ನನ್ನ ವರ್ಕೌಟ್ ನ ಸ್ಟಾರ್ಟ್ ಮಾಡಿದೆ. ಗೈಸ್ ನನ್ನ ವರ್ಕೌಟ್ ಡೇ ಸ್ಟಾರ್ಟ್ ಆಗೋದೇ ಲೆಗ್ ಇಂದ. ತುಂಬಾ ಜನ ಲೆಗ್ಸ್ ವರ್ಕೌಟೇ ಮಾಡಲ್ಲ, ಲೆಗ್ ಡೇ ಇದ್ದಾಗ ಸ್ಕಿಪ್ ಮಾಡ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾವು ಲೆಗ್ಸ್ ನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಬಾಡಿ ಗ್ರೋತ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಲೆಗ್ಸ್ ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದಾಗ ನಮ್ಮ ಬಾಡಿಲಿ ಟೆಸ್ಟೋಸ್ಟೆರೋನ್ ಲೆವೆಲ್ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಡಿಲಿ ಟೆಸ್ಟೋಸ್ಟೆರೋನ್ ಲೆವೆಲ್ ಇನ್ಕ್ರೀಸ್ ಆದಾಗ ನಮ್ಮ ಬಾಡಿ ಆಟೋಮೆಟಿಕ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತೆ ತುಂಬಾ ಜನ ನಮ್ಮ ಬಾಡಿ ಗ್ರೋತ್ ಆಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಮೇನ್ ಆಗಿ ಇದು ಒಂದು ರೀಸನ್ ಇರುತ್ತೆ ನಿಮ್ ಬಾಡಿ ಗ್ರೋತ್ ಆಗದೆ ಇರೋದು. ಅದಕ್ಕೋಸ್ಕರ ಇನ್ ಮುಂದೆ ಆದ್ರೂ ಲೆಗ್ಸ್ ವರ್ಕೌಟ್ಸ್ ಇದ್ದಾಗ ತುಂಬಾ ಚೆನ್ನಾಗಿ ಲೆಗ್ ನ ಟ್ರೈನ್ ಮಾಡಿ. ಮತ್ತೆ ತುಂಬಾ ಜನಕ್ಕೆ ಲೆಗ್ಸ್ ನ ಹೇಗ್ ಟ್ರೈನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಸುಮ್ನೆ ಬಂದು ಯಾವ್ಯಾವ್ದು ಏನೇನೋ ಟ್ರೈನ್ ಮಾಡೋದಲ್ಲ. ನಿಮ್ ಕೋಚಸ್ ಹತ್ರ ಪ್ರಾಪರ್ ಆಗಿ ವರ್ಕೌಟ್ಸ್ ನ ತಿಳ್ಕೊಂಡು ಹೇಗ್ ಟ್ರೈನ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡು ಪ್ರಾಪರ್ ಆಗಿ ಟ್ರೈನ್ ಮಾಡಿ. ನಾನು ಏನಕ್ಕೆ ನಿಮ್ಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದ್ಲು ನಾನು ಇದೇ ಮಾಡ್ತಿದ್ದೆ, ಅವಾಗ ನನ್ನ ಲೆಗ್ ಒಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಇವಾಗ ನನ್ನ ಲೆಗ್ಸ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಓಕೆ ಗೈಸ್, ಮತ್ತೆ ನಾಳೆ ಸಿಗೋಣ. ಇದೇ ರೀತಿ ಫಿಟ್ನೆಸ್ ಕಂಟೆಂಟ್ ಗೆ ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ವರ್ಕೌಟ್ ಮಧ್ಯೆ ಆದಂತ ತರಲೆ ಇನ್ಸಿಡೆಂಟ್ ಗಳು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಷ್ಟೇ.